ಏನಂತ ಗಿರ್ಜಿ ಮಿಷನ್ ಹೋಗ ಯವ್ವ ಎಟ್ಟತ್ತ ರಿಪೇರಿ ಮಾಡಾಕತ್ತಿ ಎತ್ತಾಗೂ ಬಿಸಿಗೊಲ್ತೆ ಆ ಇಲಿ ಮಣ್ಣಾಲಿ ಯವ್ವ ಈ ರಾಟಿ ವೈರ್ ಕಡದತ್ ನೋಡಿ ಏನ್ ಹೇಳ್ತಿ ಇದಕ್ಕೆ ಆ ರಾಟಿ ವೈರ್ ಹೂನ ಯವ್ವ ರಾಟಿ ವೈರ್ನಾಗ ಏನ್ ಸುಡಗಾಡಿದ್ದಿತ್ತು ಅದನ್ನ ಕುತ್ಕೊಂಡ ಕಡದತ್ ನೋಡ್ ನಾ ನೋಡೇ ಇಲ್ಲವ ಯವ್ವ ಎಲ್ಲ ಕಟ್ಟಾಗೈತಿ ಆ ರಾಟಿದು ತಿರುಗುದು ವೈರ್ ಕಡದತಿ ಇಲ್ಲಿ ನೋಡಿದ್ರೆ ಮಿಷನ್ ಚಾಲು ಆಗೋಲ್ತ ಏ ಶಾಂತಕ್ಕನಾಗ ಸೊಸಿ ಅಂಗಡಿ ಐತಲ್ಲ ಅಲ್ಲಿ ರಾಟಿ ವೈರ್ ಸೂಜಿ ದಾರ ಎಲ್ಲ ಅದ ನೋಡು ಅಲ್ಲೇ ತಗೋಗ ಓ ಕಿವ್ಯಾನು ಸರ ಬಳಿ ಬಿಟ್ಟು ಅದನ್ನು ಇಟ್ಟಾಳನ ಅಂದ್ರೆ ಈ ಮನಿಗೆ ಈ ಸಣ್ಣ ಪುಟ್ಟ ರಾಟಿ ಗಿಟಿಗೆ ಬೇಕಾಗಿದ್ದನ್ನು ಇಟ್ಟಾಳ ಟೇಪು ಗುಂಡಿ ಕಾಜು ಗುಡ್ಡಿ ಮಾಡೋಕ ಚೂಜ್ ದಾರ ಎಲ್ಲ ಇಟ್ಟಾಳ ನಾನು ಮನೆ ಸಲ ಹೋದಾಗ ನೋಡಿದ್ದೆ ಒಂದು ಚೂಜ್ ಬೇಕಾಗಿತ್ತ ಕೇಳಕ್ ಹೋದೆ ಆತದ್ಗೆ ಎಲ್ಲ ಅದಾವ ನೋಡ್ರಿ ಪರಕ ಯಾವಾಗಾರ ಬೇಕಾರ್ ತಗೋರಿ ಯಾರಿಗಾರ ಇದ್ರೆ ಹೇಳ್ರಿ ಅಂತಂದ್ಲ ಆಯ್ತು ತಗೋರ್ವ ಚಲೋ ಆತಂತೇಳಿ ಅಂದೆ ತಂದ ನೋಡಿ ಎಲ್ಲ ಅದಾವು ಅಯ್ಯೋ ಹಂಗಾರಿ ಈಗ ಅಡ್ಡಾಡ್ಕೊಂತ ಹೋಗೇ ಬಂದ್ಬಿಡ್ತೇನೆ ತಡಿ ಏನ್ ಮಾಡತ್ತೀಯ ಗಿರ್ಜಿ ಬಾರ ಶಾಂತಕ ಏನು ಈ ಕಡೆ ಹೋಗಿದ್ದೆಲ್ಲ ನಿಮ್ಮ ತವ್ರ ಮನೆಗೆ ಹೋಗಿದ್ದೇನೆ ಹ್ಞೂ ನಮ್ಮ ತವ್ರ ಮನೆಗೆ ಹೋಗಿದ್ದೆ ಹೋಗಿ ಈಗ ಬನ್ನಿ ನೋಡ ಅಡ್ಡಾಡ್ಕೋ ಅಂತ ಮತ್ತೆ ಏನು ಸಮಾಚಾರ ಮಕ್ಕ ನೋಡ್ರಿ ಸಪ್ಪಗೈತಿ ಏನಾಯ್ತು ಅವ್ರ ಮನ್ಯಾಗ ಏನಿಲ್ಲ ಅದೇ ನಮ್ಮ ಅವ್ವನ್ನ ನಾನು ಯಾಕೆ ನೋಡ್ಕೋಬೇಕು ನೀನು ನೋಡ್ಕೊ ಅಂತೇಳಿ ನಮ್ಮ ಅತ್ತಿಗೆಮ್ಮ ಅಲ್ಲ ಆಕೆ ಅನ್ನೋದ್ರಾಗ ತಪ್ಪೇನಿಲ್ಲ ಯಾಕಂದ್ರೆ ಏನು ನಾನೇ ಒಬ್ಬಕ್ಕೆ ಜೋಪಾನ ಮಾಡ್ತೇನಂತ ಏನು ಬಾಂಡ್ ಪೇಪರ್ ಬರೆದು ಕೊಟ್ಟೆ ನಾನು ಆಕೆನೂ ಮಾಡಲಿ ಅಂತಾಳ ಅದೇನು ತಪ್ಪೇನಿಲ್ಲ ಬಿಡು ಅದ್ರಾಗ ಏನೈತಿ ಮತ್ತು ಹೌದು ಸಸ್ತಾರನ್ಮೇಲೆ ಇಬ್ಬರು ನೋಡ್ಕೋಬೇಕು ಹೌದಿಲ್ಲ ಹಾಂ ಹೌದು ಇನ್ನು ಬಿಡುವ ನಿಮ್ಮವ್ವ ಏನಾರ ಒಬ್ಬಾಕಿಗೆ ಚಂದಾಗಿ ಎಲ್ಲ ಮಾಡಿ ಇನ್ನೊಬ್ಬಾಕಿನ ಇದು ಕಾಳಜಿ ಮಾಡಿಲ್ಲ ಅಂದ್ರೆ ಆಕೆ ಕೈ ಬಿಡೋದ್ರಾಗ ಅರ್ಥ ಐತಿ ಅವು ಇಬ್ಬರಿಗೆ ಒಂದೇ ಥರದಾಗ ನೋಡ್ಕೊಂಡಾಳಂದ್ಮೇಲೆ ಮತ್ತೆ ನೋಡ್ಕೋಬೇಕಾಕತ್ ಬಿಡು ಅದನ್ನೇ ಆಮೇಲೆ ಅವಾಗೇನ ಮುನ್ನಾರ್ದಾಗ ಏನ ಕಾಲಿಂದ ಕಣ್ಣು ಆಪ್ರೇಷನ್ ಮಾಡಿಸ್ತಾಳಂತ ಮಾಡಿಸ್ತಾನಂತ ಅಣ್ಣ ಇವರಿಬ್ರು ಸೇರಿ ದವಾಖಾನ್ಯಾಗ ನಾ ಯಾಕಿರ್ಲಿ ನೀ ಯಾಕಿರ್ಲಿ ಅದಕ್ಕೆ ನಾ ಇರ್ತೇನೆ ತಗೋರಪ್ಪ ಅಂತಂದೆ ಹೌದು ಏನು ಮಾಡೋಕ್ಕಾಗತ್ತೆ ಹೇಳಿ ಶಾಂತಕ್ಕ ಹೌದಿಲ್ಲ ಎಷ್ಟೇ ಆದರೂ ಹೆಣ್ಮಕ್ಳ ಬಿಡ ಶಾಂತಕ್ಕ ತಾಯಿಗಳಿಗೆ ಆಸರಾಗದ ಇಲ್ಲ ಹಂಗೇನಿಲ್ಲ ಹೆಣ್ಮಕ್ಳು ಅಂತ ಯಾಕಂತಿ ಎಷ್ಟೋ ಮಂದಿ ಹೆಣ್ಮಕ್ಳು ತಾಯಿಗಳನ್ನ ಹೊಳ್ಳೊಡ್ಲಾರ ತಮ್ಮ ಬಾಳೆದ ಬದುಕೊಂತಿರ್ತಾರೆ ಎಷ್ಟೋ ಮಂದಿ ಕೆಲವರು ಮತ್ತೆ ಎಲ್ಲರಿಗೆ ಅನ್ನಕ್ಕೆ ತಪ್ಪಕತಿ ಗಂಡು ಮಕ್ಕಳು ಎಲ್ಲ ಆಸರ ಇದ್ದು ಪಾಪ ಎಲ್ಲ ನೋಡ್ಕೊಂತಾರಪ್ಪ ಪಾಪ ಸುಳ್ಳ ಯಾಕೆ ಅವ್ರಿಗೆ ಅನ್ಬೇಕು ಹೌದಿಲ್ಲ ತಾಯಿಗಳು ಹೆಂಗಿರ್ತಾರ ಅನ್ನೋದ್ರ ಮ್ಯಾಗ ಮಕ್ಳು ಹೆಂಗಿರ್ತಾವ ಅನ್ನೋದು ಇದಾಕತಿ ಹೌದಿಲ್ಲ ಏನು ನಮ್ಮವ್ವ ಆ ಸೊಸಿಗಾತು ಈ ಸೊಸಿಗಾತು ಒಂದು ಬ್ರೋ ಅನ್ನಂಗಿಲ್ಲ ಹಂಗಾಗಿ ಸಸ್ತ್ಯಾರು ಬರೋಬ್ಬರಿನೇ ಅದಾರ ಆದರೆ ಕೆಲಸ ಏನು ಮಾಡ್ತೀವಿ ಹೇಳು ಈಕಿ ದೊಡ್ಡಕ್ಕಿದು ಸೊಸಿ ಮಗನ ಚಾಕ್ರಿ ಮಾಡಿ ಮನ್ಯಾನ ಚಾಕ್ರಿ ಮಾಡಕ್ಕೆ ಈಕಿಗಾಗಲ್ಲ ಇನ್ನು ಸಣ್ಣಕ್ಕಿ ಆಕಿನ ಅದೇನೋ ನರ್ಸರಿ ಅಂತ ದುಡ್ಯಾಕೊಂಟಾಳ ಬಂದ್ ಮಾಡ್ಕೊಂಡು ಕುಂತ್ರ ಬಾಡಿಗೆ ಕಟ್ಬೇಕಲ್ಲ ಅದಾಗಲ್ಲ ಹಂಗಾಗಿ ಒಳ್ಳೆ ಅನ್ನಕತ್ತಿರೋದ ಇಲ್ಲಾಂದ್ರೆ ಅವರೇ ಹೋಗ್ತಿದ್ರು ಖಾಲಿ ಇದ್ದಿದ್ರೆ ಯವ್ವ ಗಿರ್ಜಕ್ಕ ಅಲ್ಲ ಹಿಂಗೆ ಮಾತಾಡ್ಕೊಂತ ನಿಂತ ಟೈಮ್ ಪಾಸ್ ಮಾಡ್ತೀನಿ ನೋಡ ನೀನು ಅಲ್ಲ ಜಂಪರ್ ಕೊಟ್ಟಿದ್ದೆ ಅವಾಗ ನೀ ಇನ್ನೂ ಮಠ ಕೊಡುವಲ್ಲೆಲ್ಲ ಹೊಸ ವರ್ಷಕ್ಕೆ ನಾನು ನಮ್ಮ ನೆಗೆಣ್ಯಾರ ಮನೆಗೆ ಹೋಗಿದ್ದೆ ಅವ್ರೇನ ಹೊಸ ವರ್ಷಕ್ಕೆ ಕೇಕು ಪಾಕು ಕಟ್ ಮಾಡಿ ಅದು ಏನೇನೋ ಮಾಡ್ತೀವಿ ಬರ್ರಿ ಅಂದಿದ್ರು ನೀನು ಕೊಡಲೇ ಇಲ್ವ ಜಂಪರ್ ಕಡೆಗೆ ಹಳೆದ ಮತ್ತೊಂದು ಬೇರೆದು ಹಾಕೊಂಡು ಹೋದೆ ಗೊತ್ತನ ನಾನು ಹೊಸ ವರ್ಷಕ್ಕೆ ಇದನ್ನು ಉಡ್ಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದೆ ಬಿಡ ಏನು ಬಿಡ ಕೊಡಲೇ ಇಲ್ವಾ ನೀನು ಗಿರ್ಜಿ ಅಯ್ಯ ಹಂಗೆ ಅನ್ಕೋಬೇಡ ಇವತ್ತಾಗ ರಾಟಿ ಕೆಟ್ಟ ಹಂಡಾವರಣ ಆಗೈತಿ 2 ದಿನ ಆತು ಗೊತ್ತನ ನಾನು ಹಂಗಾರ ಹುಬ್ಬಳ್ಳಿ ಪೇಟೆಗೆ ತರ್ಬೇಕನ ಇದಕ್ಕೆ ದಾರಾಗಿರ ಅಂತ ಅನ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ ಈಗ ಅಂದ್ಲು ಪರಕ್ಕ ಇಲ್ಲ ಶಾಂತಕ್ಕನ ಸೊಸಿ ಅಂಗಡಿ ಸಿಗ್ತಾವ ನೋಡಿ ಟೇಸ್ನರಿಯಾಗ ತಗೋಗ ಅಂತೇಳಿ ಹ್ಞೂ ಅಂತಂದೇಳಿ ಇವತ್ತು ಸಂಜೆಗೆ ಹೋಗಿ ತಂದು ಎಷ್ಟೊತ್ತಿದ್ರೆ ನಾಳೆ ಇಡೀದಿಂದ ಕುತ್ಕೊಂಡು ಹೊಲ್ದು ಕಟ್ ಮಾಡಿದ್ದೇ ಐತಿ ಹೊಲೆದೊಂದ ಬಾಕಿ ಐತಿ ಹೊಲ್ದು ಕೊಡ್ತೇನೆ ತಗೋ ಅಲ್ಲ ಹೊಸ ವರ್ಷ ಅಂದಿದ್ದಕ್ಕೆ ನೆನಪಾತು ಹೊಸ ವರ್ಷದ್ದು ಏನವ ಅಂತ್ರ ಇವ ವರ್ಷ ಇದಾತ್ ನೋಡ್ರಿ ಆಡಿ ಏನು ಅವು ಹೆಣ್ಮಕ್ಳು ಲಂಗು ಲಗಾಮಿಲ್ದಂಗ ಆ ಬೆಂಗಳೂರು ಕಲಾಬನ್ಯಾಗ ಆಮೇಲೆ ಆ ಬಾರ್ನ್ಯಾಗೆಲ್ಲ ಕುಡಿದು ಏನು ಆ ಮಣಕಾಲ ಮ್ಯಾಗ ಅಂಗಿ ಇಟ್ಕೊಂಡು ಕಾಣುವಂಗ ಚಡ್ಡಿ ಹಾಕೊಂಡು ಕುಡ್ಕುಡ್ದು ಉಳ್ಳಾಡಕತ್ತಿ ಬಿಟ್ಟಾವ ಗಂಡು ಮಕ್ಳು ತೆಕ್ಕಿ ಬಡ್ಕೊಂಡು ಒಂದಳತಿ ಬಗಲ ಕೈ ಹಾಕಿ ಎಬ್ಸ್ಕೊಂಡು ಹೊಂಟಾವ ನೋಡು ಏನುವಾ ನಾವು ಒಲ್ಲವ ಯವ್ವ ತಗ ನಮ್ಮ ಮನೇನ ಹೆಣ್ಮಕ್ಳು ಒಂದು 7 ಗಂಟೆ ಮ್ಯಾಗ ಆತಂದ್ರೆ ಎಲ್ಲದೇ ಇಷ್ಟತ್ತಾತಲ್ಲ ಅಂತೇವಿ ನಾವು ಹೆಂಗ್ ರಾತ್ರಿ ಎಲ್ಲ ಅವ್ರ ಅಪ್ಪ ಅವ್ರುಗಳು ಬಿಟ್ಟಿದ್ದಾರೆ ಇವ್ರನ್ನ ನಡರಾತ್ರಿ ಕುಡ್ತೂರಾಡಕ ಏನು ಯವ್ವ ಈ ನಮ್ನಿ ಕುಡ್ಕುಡ್ದು ಅಡ್ಡಾಡ್ತಾವಲ್ಲ ನನ್ನ ಮಗ ಅಂದ ಯವ್ವ ಎಂತೆಂಥದ್ದು ಕುಡಿತಾರ ಬೇ ಆ ಹೆಸರು ನಾನು ಜಲಮ್ದಾಗ ಕೇಳಿಲ್ಲ ಅಂತಂತ ಸೇರೆ ಕುಡಿತಾರ ಬೇವ ಅಂತೇಳಿ ಅನ್ನಕತ್ತಿದ್ನವ ನೋಡುವ ಇವಕ್ಕೆಲ್ಲ ಏನು ಬಂದಿದ್ದಿತ್ತಂತೆ ನಾನು ಫೋನ್ನೇ ನೋಡಿ ನನ್ನ ಮಗ ತೋರಿಸಿ ನಕಲಿ ಮಾಡಕತ್ತಿದ್ದ ಇಲ್ಲ ನೋಡ್ಬೇವ ಯಾ ನಮ್ನಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಮಾಡಕತ್ತಾರ ಅಂದೆ ಅಂತೇಳಿ ತೋರ್ಸಾತಿದ್ದ ಅವಾಗ ನಾವು ಒಂದು ಕೇಕ್ ತರೋಣ ಯವ್ವ ಮಸ್ತ್ ಮಾಡೋಣ ಬೇ ಕೇಕ್ ತಂದು ಕಟ್ ಮಾಡೋಣ ಅಂದ ಅದಕ್ಕೆ ಯಪ್ಪ ನಿಮ್ಮಪ್ಪ ಮಾಡಕ್ಕೆ ಹೋಗಿದ್ದಲ್ದ ಮತ್ತು ನೀ ಬೇರೆ ಮಾಡ್ತೀಯನ ಬೇಡ ನಮ್ಮದು ಉಗಾದಿಗೆ ಬೇವು ಬೆಲ್ಲ ಹಂಚಿ ಅಂತ ಚಂದ ಮಾಡೋಣಂತ ಇದು ಏನಪ್ಪ ನಾವಲ್ಲಪ್ಪ ಇದನ್ನ ನೀವು ಮಾಡ್ಕೊಡ್ಬೇಕಾದ್ರೆ ಸಣ್ಣ ಸಣ್ಣರು ನನಗೆ ಅದಕ್ಕೆ ಅಂದೆ ನಾನು ಅನ್ನತ್ಲಿ ಇಲ್ವೇ ನೋಡಿಲ್ಲಿ ಆ ನಮ್ನಿ ಮಾಡಕತ್ತಾರ ಅಂತೇಳಿ ಅವಾಗ ತೋರಿಸಿನ ಇವ್ವ ನೋಡಿ ದಿಂಗ ಬಡಿತು ಬಿಡು ಏನು ಆ ನಮ್ನಿ ಕುಡ್ದು ಉಳ್ಳಾಡ್ತು ಗಣಸೂರ್ಕಿಂತ ಬಲ ಕುಡ್ದಾವು ಇನ್ನು ಗಣಸೂರ ಬಗಲಕ್ಕ ಯಾಕೆ ಕರ್ಕೊಂಡು ಅಡ್ಡಾಡಕತ್ತಾರ ಅಂದ್ರೆ ಇವು ಯಾ ನಮ್ನಿ ಬೀಳ್ತಾದವನ ಏನ್ ನಿಂದ್ರಾಕ ತ್ರಾಣಿಲ್ ನೋಡು ಅಲ್ಲ ಈ ನಮ್ನಿ ಕುಡಿತಾವಲ್ಲ ಅಲ್ಲ ಇವಕ್ಕೇನು ಮಾನ ಮರ್ಯಾದೆ ಇರಕ್ಕಿಲ್ಲ ತೀರ ಶಾಂತಕ್ಕ ನಿಂಗೊಂದು ವಿಚಾರ ಹೇಳಿದ್ರೆ ತಪ್ಪು ತಿಳ್ಕೊಂತೀಯ ಏನವ ಏನು ಇದು ನಿಮ್ಮ ಅತ್ತಿಗೆ ಸೊಸಿ
ಆಕಿನೂ ರಾತ್ರಿ ಜಕ್ಕ ಕುಡಿದು ಏನ ಗಂಡ ಹಿಂತಿ ಇಬ್ರು ಬೈಕಿನ ಮ್ಯಾಗ ಬಂದ್ರವ ಬಗಲ ಕೈ ಹಾಕಿ ಕರ್ಕೊಂಡು ಬಂದ ಆಕಿನ. ಅಂದ್ರೆ ಬೈಕಿನ ಮ್ಯಾಗ ಬಂದ್ರು ಅಂದ್ರೆ ನಮಗೆ ಹೆಂಗೆ ಗೊತ್ತಾತಿದ್ ವಿಚಾರ ಅಂದ್ರೆ ನಾವು ಹಂಗೆ ಹೊರಗಿದ್ವಿ ಅಷ್ಟೊತ್ತಿಗೆ ಒಂದು ಬೈಕಿಂಗ್ ಹಾದು ಹೊಂಟಿತು. ಟೈಮು ಒಂದು 12 ಗಂಟೆ ಆಗಿತ್ತು ರಾತ್ರಿ. ಹೊಂಟು ಯಾರದು ಅಂತೇಳಿ ಹಿಂಗೆ ನೋಡ್ಕೊಂತ ಬಂದ್ವಿ. ಅವಾಗ ಅದು ಬೈಕ್ ಜರ್ದು ಬಿಡ್ತು ಕಾಣ್ತೈತಿ, ಹಿಂಗೆ ಒಂದಿಟ್ಟು ಬಿದ್ದು ಗುಟ್ಲೆ ಅಯ್ಯೋ ಯಾರು ಬಿದ್ರೆ ಏನಾಯ್ತ ಅಂತೇಳಿ ಇವರು ಓಡಿ ಹೊಂಟಿದ್ರು. ನಾನು ತಡ್ರಿ ನೋಡೋಣ ಯಾಕೆ ಬೇಕು ಕಳ್ರು ಪಾಕ್ರು ಅಡ್ಡಾಡ್ತಿರ್ತಾರ ಸ್ವಲ್ಪ ಸುಮ್ಮನಿರು ನೀನು ಅಂದೆ. ಆಮೇಲೆ ಹಿಂಗೆ ನಿಂತು ನೋಡತ್ಲೆ ಅವ ಅಂತ ಗೊತ್ತಾಗತ್ಲೆ ನಾನು ಮುಂದಕ್ಕೆ ಹೆಜ್ಜೆನೇ ಇಡಲಿಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ದೆ, ಇವನ್ನೇನು ನೋಡೋದು ಸೆತ್ತೆ ತಪ್ಪಿಗೊಬ್ರು ಶಾಂತಕ್ಕ ಮತ್ತೆ ನನಗೆ, ಯಾಕಂದ್ರೆ ಅವನ್ನ ಭಾರಿ ಸಿಟ್ಟು ಐತೆ ನನಗೆ. ಸೆಟ್ಟದ್ರ ಶೆಡಿವಲ್ಲಕ್ಕ ಇವನ್ನೇನು ನೋಡಕ್ಕೆ ಹೋಗೋದು ಅಂತೇಳಿ ನಾನೇನು ನೋಡಕ್ಕೆ ಹೋಗ್ಲಿಲ್ಲ ಬಿಡು. ಆದ್ರೆ ನಿಂತು ನೋಡಕತ್ತಿದ್ವಿ. ಏನು ಕುಡ್ದಾಳ ಇವು ದೇವ್ರಿ, ಅದೇನು ಪಾರ್ಟಿ ಸೆಲೆಬ್ರೇಷನ್ ಅಂತವ ಸುಡ್ದಾಡತ್ತಾಗ ಅಲ್ಲ ಆ ಸೀರೆ ಕುಡಿದ್ರ ನ್ಯೂ ಇಯರ್ ಹಂಗೆ ಕೇಕ್ ತಿಂದು ರುಚಿಯಾಗಿ ಏನು ಬೇಕು ಏನು ಬೇಡ ಅದನ್ನು ತಿಂದ್ರೆ ಆಗೋದಲ್ಲನ. ಬಾಯಾಗ ನಮ್ಮ ಮುರಿಲಿ ಕುಡಿದು ಮತ್ತೆ ಅಭಿಸ್ ಹತ್ತಿಸ್ಕೊಂಡು ಹಾಕಿನ. ಆಕೆಗೇನಿಲ್ಲ ತ್ರಾಣಿಲ್ಲ ಹತ್ತಿಸ್ಕೊಂಡ ಸಿಗರೇಟು ಸೇದಾಕತ್ತಿದ್ಲ ಶಾಂತಕ್ಕ. ನೀ ನಂಬಲ್ಲ, ಸಿಗರೇಟು ಸೇದಾಕತ್ತಿದ್ಲು. ಸಿಗರೇಟು ಅಯ್ಯೋ ದೇವ್ರಿ ನೋಡು. ಗಣಸೂರು ಪಾರ್ಟಿ ಮಾಡ್ತಾವ ಅಂತೇಳಿ ಬೇದಾಡ್ತೇವೆ ನಾವು ಮನ್ಯಾಗ. ಇವು ಹೆಂಗಸೂರು ಏನು ಗಣಸೂರ್ನ ಎಡಕಿಟ್ಟು ಬಲಕ್ ಬರ್ತಾವ. ಮಳ್ಳಿ ಮಂಚಕ್ಕೆ ಕಾಲಷ್ಟಂದ್ರೆ 3 ಮತ್ತೊಂದು ಅಂದ್ಲಂತ. ಅಂತ ಕೆಕ್ಕಿ ಬಿಲ್ ಬಿತ್ರಿ ಸೊಸಿ ಯವ್ವ ಸರೋಜಕ್ಕನ್ನ ಊರು ಹೊಂಟುಂಟ್ಲೆ ಇಲ್ಲಡ ಸಂತ್ಯಾಗ ಹರಾಜ್ ಹಾಕಿ ಬಿಡ್ತಾಳ ತಡಿ ನೋಡುವಂತಿ. ನೋಡುವ ಏನು ಮಾಡ್ತಿ, ಮಕ್ಕ ಮಣ್ಣಾಲಿ ಕುಡ್ಕುಡ್ ತೇಲಾಡ್ತಾವಂದ್ರೆ ಏನು ಹೇಳೋದು ಇವಕ್ಕಂತ ನಾನು ಅತ್ತಾಗ. ಹಿಂಗಾಗಿ ಪಾಪಕ್ಕಿ ನಮ್ಮ ಅತ್ತಿಗೆಗೂ ತಲೆ ಕೆಟ್ಟಂಗಾಗೈತೆ. ಎಲ್ಲ ನಾನು ಮಾಡ್ಬೇಕನ್ನು ಈ ನಾನು ನೋಡ್ಕೋಬೇಕನ್ನು ನನ್ನ ಕೈಲಾಗಲ್ಲ ಅಂತೇಳಿ ಚೀರಾಡಕತ್ತಿದ್ಲಕಿನು. ಹೌದವ ಶಾಂತಕ್ಕ ಸುಳ್ಳಲ್ ಬಿಡು ಪಾಪ. ನೋಡ ಎಂಥ ಸಸಿ ಬಂದು ಕೊಡ್ತಾಯವ್ವ. ಅವತ್ತ ಪಾಪ ನಮ್ಮ ಗಿರ್ಜಕ್ಕನ ಮಗಳನ್ನ ನೀನ ಯವ್ವ ಯಕ್ಕ ಅಂತೇಳಿ ಅಂದು ಸಮಾಧಾನಲೆ ಮಾತಾಡಿ ಸೊಸಿ ಮಾಡ್ಕೊಂಡಿದ್ರ ಡಾಕ್ಟರ್ ಬಂಗಾರದಂತ ಸೊಸಿ ಸಿಕ್ಕಿರ್ತಿದ್ಲು. ಎರಡು ಸೊಕ್ಲೆ ದಿಮಾಕ್ ಮಾಡಿದ್ಲು, ಬಿಂಕದ್ಲೆ. ಈಗ ಬಂದಾಳ ನೋಡಿ ಸಸಿ. ತಲೆ ಮ್ಯಾಗ ಮೆಣಸಿನ ಹಿಂಡಿ ಹರಿದು ಕಾಲಿಡೋದು ನೆಲಕ್ಕೆ ಬಿಡಿತಾಳ. ನೋಡ್ತಾವಲ್ ಮತ್ತಿವು ತೂರಾಡೋದು ಅಲ್ಲ ನನಗೆ ಅದಾರ್ಥ ಆಗಲ್ದು. ಈಗ ಆ ಊರಾಗ ಆ ಹುಡುಗಿಯರ್ನ ರಾತ್ರಿ ಎಲ್ಲ ಅವ್ರ ಅಪ್ಪ ಹೆಂಗೆ ಬಿಟ್ಟಿರ್ತಾರ ಈ ನಮ್ಗೆ ಕುಡ್ಕುಡ್ ತೂರಾಡಕ ಅಂತ ನನಗೆ ಅದು ನನ್ನ ತಲೆಯಾಗ ಭಾಳ ಬರಾಕತ್ತೈತಿ. ಹೋಗಾಯವ್ವ ಇವೆಲ್ಲ ಊರು ಕೆರೆನು ಊರು ಮನೆ ಬಟ್ಟೆನು ಎಲ್ಲ ಮಾಡೋದು ಇಂಥವೆಲ್ಲ ಆ ಕಡೆಯಿಂದ ಬಂದಿರ್ತಾವ ನೋಡಿ ಹಿಂದಿವು ಓದಾಕ. ಆಮ್ಯಾಗ ಏನಿದು ಈ ಕೆಲ್ಸದ ಮ್ಯಾಗ ಅಂತೇಳಿ ಬಂದಿರ್ತಾವ ನೋಡಿ ಇವು ಹಾಸ್ಟೆಲ್ ಅಂತ ಮಾಡ್ಕೊಂಡಿರೋದು. ಇಲ್ಲ 4 ಮಂದಿ ಹುಡುಗಿಯಾರು ಸೇರಿ ಮನಿನ ಬಾಡಿಗೆ ತೊಗೊಂಡು ರೂಮ್ನಾಗೆಲ್ಲ ಇರ್ತಾರಲ್ಲ, ಈ ಬೆಂಡ್ಲಾರ ಇಂಥ ದಿಮಾಕ ಬಗ್ಗುದು ಮತ್ತೆ ಗೊತ್ತನ. ತಂದೆ ತಾಯಿ ಅಣ್ಣ ತಮ್ಮ ಇದ್ದಾರೆ ಯಾರ ಮಕ್ಕಳನ್ನ ಆಟತನ ಬಿಟ್ಟು ಕೈ ಬಿಡ್ತಾರಂತ ಮಾಡಿ ಏನು ಬೂಟ್ಲೆ ಹೊಡೆದಾರ. ಹಾಗೆಲ್ಲ ಅವ್ರೇನು ಮಾಡೋದಿಲ್ಲ. ಇವ ಹೊರಗಿಂದ ಬಂದಿರ್ತಾವಲ್ಲ ದುಡ್ಕೊಂಡು ತಿನ್ನಾಕ ಆಮೇಲೆ ಓದಾಕ ಅದಕ್ಕೆ ಇದಕ್ಕೆ ಅಂತೇಳಿ ಊರು ಬೆಂಡ್ಲಾರ ಈ ಬಿಡಾಡ್ಯಾರ. ತಂದೆ ತಾಯಿ ಕಳಿಸಿ ಕುಂತಿರ್ತಾರ. ಇವೆಲ್ಲರೂ ಹಾಳಾಗಿ ಹೋಗಿರ್ತಾವ. ಅವು ತಂದೆ ತಾಯಿಗೆ ಏನು ಗೊತ್ತು ನನ್ನ ಮಗಳು ಮನ್ಯಾಗ ಅದಾಳ್ಬಿಡು ಅಂತ ತಿಳಿದಿರ್ತಾವ. ಇವು ಇಲ್ಲಿ ಆಡಬಾರ್ದು ಆಟ ಎಲ್ಲ ಆಡಿ ಅವಂತರ ಮುಗಿಸಿ ಒಂದು 4-5 ಇದನ್ನು ಮುಗಿಸಿ ಏನು ಊರ ಗಂಡಸೂರ್ನೆಲ್ಲ ಹಾಳು ಮಾಡಿ ಹಂಪಿ ಗೂಡಿಸಿ ಕುಡಿದು ತಿಂದು ಮಜಾ ಮಾಡಿ ಸಿಗರೇಟ್ ಸೇದಿ ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ಊರಿಗೆ ಹೋಗಿ ಅವನರ ಲಗ್ನ ಆಗಿ ಶೆಟ್ಲಕ್ಕ ಹೊಟ್ಟೆ ಮತ್ತೇನಿಲ್ಲ. ಅದಂತ ನಾನು ಅಪ್ಪ ಅವ್ವ ಇದ್ದಾರಾದ್ರೆ ಎಲ್ಲೋಗಿದ್ದಿ ಯಾಕಂತ ಕೇಳಾರ್ದಂಗಿರ್ತಾರ. ನೀವು ಎಲ್ಲ ಬಿಟ್ಕೊಟ್ಟು ಹಿಂಗೆ ಅಡ್ಡಾಡವೆ ಮತ್ತು ಮನ್ಯಾಗ ಹೇಳೋರಿರಲ್ಲ ಕೇಳೋರಿರಲ್ಲ ನೀ ನಮ್ನಿ ಮಾಡ್ತಾವ. ಆದರೂ ಕೆಲವರು ಕಲಿಯಾಕಂತ ಬಂದಿರ್ತಾವಲ್ಲ ಅಂತ ಚಂದ ಓದಿ ಮಾಡಿ ಹೋಗ್ತಾರ. ಹಿಂಗೆ ಮಾಡ್ತಾರ ಎಲ್ಲರೂ? ಯಾರು ಮಾಡ್ತಾರೆ ಹೇಳಿ ಹಿಂಗೆ? ಆದರೂ ಶಾಂತಕ್ಕ ಈ ಹೊಸ ವರ್ಷ ಅಂತ ಬರ್ತತಲ್ಲ ಅವತ್ತಂತರೂ ರಾತ್ರಿ ಪೊಲೀಸರಿಗೆ ಪುರ್ಸತ್ತಿರಂಗಿಲ್ಲ. ಕ್ಲಬ್ಬು ಈ ಬಾರು ರೆಸ್ಟೋರೆಂಟು ಕುಡ್ತೂರಾಡು ಇದೆಂತದಂತಾರಲ್ಲ ಡಿಸ್ಕ್ ಡ್ಯಾನ್ಸ್ ಅಲ್ಲ ಅಲ್ಲೇ ಎಲ್ಲ ಪೊಲೀಸರು ನಿಂತಿರ್ತಾರೆ ಹುಯಿ ಅಂತೇಳಿ. ಯಾಕಂದ್ರೆ ಇವು ಮತ್ತೆ ಕುಡ್ದು ಒಬ್ರ ಮ್ಯಾಗ ಒಬ್ರು ಬಿದ್ದು ಉಳ್ಳಾಡ್ತಿರ್ತಾವಲ್ಲ. ಮತ್ತೆ ಇವ್ರನ್ನೆಲ್ಲ ನೋಡ್ಬೇಕಲ್ಲ, ಶೇಪಾಗಿ ಮನೆ ಬೇರೆ ಕಳಿಸ್ಬೇಕು, ಹೊಡೆದಾಟ ಆಗ್ಲಾರ್ದಂಗೆ ನೋಡ್ಕೋಬೇಕು. ಹಂಗಾಗಿ ಪೊಲೀಸರಿಗೆ ಅವತ್ತೊಂದು 2 ದಿನ ಪುರ್ಸತ್ತೆ ಇರಂಗಿಲ್ಲ. ಅದು ಕೇಕ್ ಕಟ್ ಮಾಡ್ತೀನಿ ಅನ್ನೋದು ಅಟ್ಟೆ. ಅದೇನು ಕೇಕ್ ತಿಂದ್ಬೇಕು ಬರಲಿ ಬಿಡ್ತಾವ ಏನೋ ಬರೀ ಕುಡಿಯೋದು ಆಕತಿ ಕುಡ್ದು. ನೋಡುವ ನಮ್ಮ ಅತ್ತಿಗೆ ಈ ವಿಚಾರ ಗೊತ್ತಿಲ್ಲ ಬಿಡು. ಸೊಸಿ ನಮ್ನಿ ಕುಡಿದು ತೂರಾಡಿದ್ದು ಮಾಡಿದ್ದು ರಾತ್ರಿ ಹಿಂಗೆ ನಿನ್ನ ಕಣ್ಣಿಗೆ ಬಿದ್ದಿದ್ದು ಗೊತ್ತಿದ್ದಂಗಿಲ್ಲ. ಹಂಗಿದ್ದಿದ್ರೆ ಬೈದಾಡ್ತಿದ್ಲಕ್ಕೆ ಗೊತ್ತಾಕಿತ್ತು ನಮ್ಗೆ. ಏನು ಸುದ್ದಿ ಇಲ್ಲ ಅಂದ್ರೆ ರಾತ್ರಿ 12 ಗಂಟೆಗೆ ಹಂಗಾರ ನಮ್ಮ ಅತ್ತಿಗೆ ನೋಡಿಲ್ಲ ಹಂಗಾರ ಎದ್ದು ಕದ ತೆಗ್ದಾಗಾರ. ಅಯ್ಯೋ ಏನ ಯಾರಿಗೆ ಗೊತ್ತಾ ಶಾಂತಕ್ಕ? ಏನಪ್ಪ ಏನು ನಮ್ಮ ಅತ್ತಿಗೆ ನೋಡಿದ್ರೆ ಜಗಳ ಆಗದೇ ಇದೆ. ಏನು ನಮ್ಮ ಅಣ್ಣ ಏನಾರು ಎದ್ದು ಕದಗಿದ ತೆಗೆದ್ನು ಏನು? ಯಾರು ತೆಗೆದ್ರಿ ಏನ ಶಾಂತಕ್ಕ? ಅವಕ್ಕಷ್ಟು ಭಯ ಭಕ್ತಿ ಹೆದರಿಕೆ ಅಂಜಿಕೆ ಅದೇನಂತಾರ ಜನಕ್ಕೆ ಅಂಜಲಿಕ್ಕಂದ್ರು ತನ್ನ ಮನಕ್ಕರ ಅಂಜ್ಬೇಕಂತ. ಅವಕ್ಕಷ್ಟು ಭಯ ಭಕ್ತಿ ಇದ್ದಿದ್ರೆ ಕುಡಿದು ಮನೆಗೆ ಬರ್ತಿದ್ವ ನಾವು ಹೇಳಂಗಾರ ನೋಡೋಣ. ಮಕ್ಕಳು ಮರಿ ಹಾಕತ್ತೇನೆ ಶಾಂತಕ್ಕ ಈ ನಮ್ನಿ ಸಿಗರೇಟ್ ಸೇದುದು ಕುಡಿದು ಮಾಡಿದ್ರೆ? ಅಲ್ಲ ಗಂಡು ಮಕ್ಕಳಿಗೆ ಸಿಗರೇಟ್ ಸೇದಬೇಡ್ರಿ ಕುಡಿಬೇಡ್ರಿ ಕೆಟ್ಟ ಚಟ ಮಾಡಿದ್ರೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾರೆ.
ಈ ನೀವು ಹೆಂಗಸೂರ ಕುಡಿಯಾಕತ್ರ ಗರ್ಭಕೋಸ್ದಾಗ ಏನು ಶಕ್ತಿ ಉಳಿತೈತಿ? ಮಕ್ಳು ಮರಿ ಎಲ್ಲಕ್ಕವು ಒಂದು ಹಡಿಬೇಕಾದ್ರೆ 7-8 ವರ್ಷ ಹೋಗತಿ. ಅಲ್ಲ ಎಲ್ಲ ನೆಟ್ಟಿಗಿದ್ದರಿಗೆ ಪಾಪ ದೌಡ್ ಮಕ್ಳು ಆಗೋದಿಲ್ಲ. ಇನ್ನು ನೆಟ್ಟಿಗಿಲ್ದ ಇಂಥವೆಲ್ಲ ಊರು ಅಂಡಾವರಣ ಮಾಡೋರಿಗೆ ದೌಡ್ ಯಾವಾಗ ಆಗ್ಬೇಕು ಆತು ಅಂದ್ರೆ ಏನ ಅವ್ರ ಪುಣ್ಯ ಇಲ್ಲ, ಆ ಮಕ್ಕಳಿಂದ ಇವಕ್ಕೂ ಏನಾರ ಒಂದು ನಿಂತ ಬಿಟ್ಟಿರ್ತೈತಿ. ಹಂಗಾಗಿ ದೇವ್ರು ಕೊಟ್ಟಿರ್ತಾನೆ ಅಷ್ಟೇ. ಏನವ ಒಟ್ಟು ಕಲಿಗಾಲ ಶಾಂತಕ ಗಿರ್ಜಿ, ಕಲಿಗಾಲ ನೋಡು ಏನು ಅಂತ್ಯ ಆಗಕ್ಕೆ ಬಂತು ಏನೋ ಯಾರಿಗೆ ಗೊತ್ತು. ಕಲಿಕಿ ಅವತಾರ ತಾಳಿ ಬಂದಂದ್ರೆ ಇದೆಲ್ಲ ಸರ್ವನಾಶ ಆಗಿ ಎಲ್ಲ ಭೂಮಿ ಮೊದ್ಲಿನಂಗೆ ಎಲ್ಲ ಪಿಲೇನಾಕತ್ತಂತ. ಮನೆಗಳೆಲ್ಲ ಭೂಮಿಯಾಗ ಒಳಗೆ ಹೋಗವಂತೆ. ಗಾಡಿ ಪಾಡಿ ಎಲ್ಲ ಹಾಳಾಗಿ ಹೋಗಿ ಹತ್ತಿಗೂಡಿ ಮತ್ತೆ ಕಾಡು ಗೀಡೆ ಬೆಳೆದು ಮತ್ತೆ ಸತ್ಯುಗ ಚಾಲು ಆಕತ್ತಂತ. ಅದು ಏನಾಕತೆ ಏನಪ್ಪ ಯಾರಿಗೆ ಗೊತ್ತು ಯಾವಾಗ ಆಕತೆ. ಎಷ್ಟು ಯುಗಗಳು ನಾನು ಇತ್ತಿತ್ತಾಗ ಶಾಂತಕ್ಕ ಮಹಾಭಾರತ ಓದಕ್ಕೆ ಶುರು ಮಾಡ್ಕೊಂಡೀನಿ. ಯಾಕಂದ್ರೆ ಮನ್ಸಿಗೊಂದು ನೆಮ್ಮದಿ ಅನಿಸ್ತತ್ರಿ. ಹಂಗಾಗಿ ದಾಪರಯುಗದ ಕೃಷ್ಣ ಇದ್ದ. ಇನ್ನೊಂದು ಯಾವುದು ರಾಮಾಯಣ ಇದ್ದಿದ್ದು ಯಾವ್ದು ನನಗೂ ಈ ಫಸ್ಟ್ ಸೆಕೆಂಡ್ ಅಷ್ಟು ಗೊತ್ತಿಲ್ಲ. ಒಟ್ಟು ರಾಮ ಹುಟ್ಟಿದ್ದು ಸತ್ಯುಗ ಇರ್ಬೇಕು. ಆಮೇಲೆ ಇದು ಕೃಷ್ಣ ಹುಟ್ಟಿದ್ದು ದಾಪರಯುಗ ಇರ್ಬೇಕು. ದಾಪರಯುಗ ಹೌದೌದು, ದ್ವಾರಕಾದ ಇತ್ತಲ್ಲ ಮತ್ತೆ. ಹೌದು. ಆಮ್ಯಾಗ ಇದು ಯಾವ್ದು ಮಹಾಭಾರತ ಎಲ್ಲ ಮುಗಿತಾ. ಈಗ ಈ ಕಲಿಯುಗದಾಗ ಎಲ್ಲ ಆಗಬಾರ್ದೆಲ್ಲ ಆಗಿ ನೋಡಿ ಮಾಡಬಾರ್ದು ಮಾಡಿ ಎಲ್ಲ ಅಂಡಾವರಣ ಆಗಿ ಎಲ್ಲ ತಿಪ್ಪಿ ಸಾರಿಸಿ ಎಲ್ಲ ಕಲಿಕೆ ಹುಟ್ಟು ಬಂದು ಎಲ್ಲ ಸರ್ವನಾಶ ಆಗಿ ಮತ್ತೆ ಸತ್ಯುಗನ ಚಾಲು ಆಕತಿ. ಅಯ್ಯೋ ದೇವ್ರ ಏನು ಚಾಲು ಆಕತಿ ಏನವ. ಬರೀ ಇದನ್ನ ಮಾತಾಡೋದು ಆತ್ಬಿಡ ಶಾಂತಕ್ಕ. ಗಿರ್ಜಕ್ಕ ನನ್ನ ಜಂಪರ್ ಹೊಲಿ ಇವ ಇನ್ನೂ ಯಾರ ಮುಗಿದೋಗೈತಿ. ಈಗ ಅದನ್ನ ಹಾಕೊಂಡು ನೆನ್ಕೊಂಡ್ಯಾಕ ಹೋಗ್ಯಾನ. ಒಟ್ಟು ಹೊಲ್ದು ಕೊಡ್ತೀನಿ ಬಿಡು, ಒಂದು 2-3 ದಿನ ತಡಿ. ಆತು ಬಿಡವ. ಅಂದಂಗೆ ಶಾಂತಕ್ಕ ನಿನ್ನ ಸೊಸಿ ಹೊಟ್ಟಿಲ್ಲ ಈಗ ಎಷ್ಟು ದಿನ ಆತೀಗ? ನನ್ನ ಸೊಸಿಗೀಗ 3-4ರಾಗ ಇಲ್ಲ 3 ತಿಂಗಳ. ಅಯ್ಯೋ 4ರಾಗ ಕಳ್ಕುಬ್ಸವನ್ ಮಾಡ್ಬೇಕವ. ಬೈಕಿ ಬುತ್ತಿ ಅಡಿಗೆ ಎಲ್ಲ ಏನು ತರ್ತಾರೆ ಬಿಡ್ತಾರೆ ಏನು ಮಾಡ್ತಾರೆ ಅಲ್ಲ ತರ್ತಾಳೆ ಬಿಡು. ಒಂದೇ ಮಗಳು 4ರಾಗ ಒಂದು ಕಳ್ಕುಬ್ಸವನ್ ಮಾಡಿ ಮುಗಿಸಿ ಅದೊಂದು ಐತವ ಕೆಲಸ. ಈಗ 3ರಾಗ ನನಗೂ ಬರೋಬ್ಬರಿ ಗೊತ್ತಿಲ್ಲ ತಡಿ, ನಾನು ಸೊಸಿನ ಕೇಳ್ತೇನೆ. ಸರಿ ತೋರವ, ನಾನು ಹೋಗ್ತಾನೆ ಮನೆ ಕಡೆ. ಒಂದು ಬೆಳಗ್ಗೆ ಮನೆ ಬಿಟ್ಟೇನಿ, ಅಲ್ಲಿ ಹೋಗಿದ್ದೆ. ಮನೆಗೆ ಹೋಗಿ ಒಂದು ಚಹಾ ಮಾಡ್ಕೊಂಡು ಕುಡಿತೇನೆ. ತಲೆ ಅನ್ನೋದು ಹೊಡ್ಯಾಕತ್ತೈತಿ. ಬಾ ಇಲ್ಲೇ ಚಹಾ ಮಾಡ್ತೀನಿ, ಏನಾಗಲ್ಲ. ಅದಕ್ಕೆ ಮನೆಗೆ ಯಾಕೆ ಹೋಗಿ ಬಾರ ಪರಕ ಪ್ರೇಮಿ ನೀನು ಬಾ. ಒಟ್ಟರು ಬರ್ರಿ ಅಂದ್ಬಿಟ್ಟು ಚಹಾ ಮಾಡ್ತೀನಿ, ಕುಡ್ದು ಹೋಗೋವಂತ್ರಿ. ಅಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ರೊಕ್ಕ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಲ್ಲ ನೀವು. ನಿಮ್ಮ ತಲೆ ಬುದ್ಧಿ ಬುಕ್ಕಲ್ಲಿ ಐತೆ ಇಲ್ಲ? ಅಲ್ರಿ ಅವ್ರ ಕೈಯಾಗ ಯಾಕ್ರಿ ಕೊಡ್ತೀರಿ? ಹಾಸ್ಪಿಟ್ಲಿಗೆ ತೋರ್ಸೋಣ, ಎಷ್ಟು ಖರ್ಚಾಕತಿ ಏನು ಖರ್ಚಾಕತಿ ಎಲ್ಲ ನೋಡೋಣ, ಅದ್ರ ಪ್ರಕಾರ ರೊಕ್ಕ ಕೊಡ್ರಿ. ನೀವು ಯಾಕೆ ಸುಮ್ಮನೆ ಒಯ್ದು ರೊಕ್ಕ ಎತ್ತಬೇಕತ್ತ ಕಣ್ಕಂಡ್ರಂಗೆ ಕೈಯಾಗ ಕೊಟ್ಕೊಂಡಿರ್ತೀರಿ? ನಿಮ್ಮ ಅತ್ತಿಗೆ ಆಗೋದೊಂದು ಖರ್ಚು ಹೇಳೋದೊಂದು ಖರ್ಚು ಗೊತ್ತಾನ? ಅಲ್ಲ ಅವ್ರ ಕೈಯಾಗ ರೊಕ್ಕ ಯಾರು ಕೊಡ್ತಾರ? ಅವ್ರ ಕೈಯಾಗ ಏನು ಕೊಡಲ್ಲ. ಎಲ್ಲ ತೋರಿಸಿ ಮಾಡಿ ಆಮೇಲೆ ಎಷ್ಟು ಆಕೈತೆ ಅದನ್ನ ಇದು ಮಾಡೋದಪ್ಪ. ಅದನ್ನ ಹೇಳ್ತೇನಲ್ಲ, ರೊಕ್ಕ ಏನೇ ಕೊಡೋದಿದ್ರು ದವಾಖಾನೆಗೆ ಎಷ್ಟು ಬಿಲ್ ಆಗೈತಿ ನೋಡಿ ಅವ್ರರ್ಧ ನೀವರ್ಧ ಕೊಡ್ರಿ. ಸುಮ್ಮನೆ ಹಿರೇತನ ಮಾಡಿ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನಾ ಈಗ ಹೇಳಕತ್ತೇನೆ, ನಮ್ಗೇನು ಹಂಗೆ ಬರೋದಿಲ್ಲ ರೊಕ್ಕ. ಕಷ್ಟಪಟ್ಟು ದುಡಿತೇನಲ್ಲ ನಾನು. ಏನ ನರ್ಸರಿ ಒಳಗೆ ಹೌದ ನಂಗೆ ಕಷ್ಟಪಟ್ಟು ದುಡಿದ ಮೇಲೆ ರೊಕ್ಕ ಬರೋದು. ಇಲ್ಲಿ ಯಾರ್ಯಾರಿಗೋ ಬಿಟ್ಟು ಕೊಡಕ್ಕಲ್ಲ. ಮತ್ತೆ ಅದಕ್ಕೆ ಹೇಳಕತ್ತೇನೆ. ನೀನೇನು ನಿನ್ನ ರೊಕ್ಕದಾಗ 1 ರೂಪಾಯಿ ಕೊಡಬೇಡ ನಮ್ಮ ಅವ್ವನ ಖರ್ಚಿಗೆ. ಈ ರೀತಿ ನೀನು ಮಾತಾಡೋದಾದ್ರೆ ಏನ ನಮ್ಮ ಅವ್ವನ ಖರ್ಚಿಗೆ ನಂದೇ ದುಡ್ದಿದ್ದು ರೊಕ್ಕ ಐತಿ. ಅಡಿಕೆ ಹಾಕಿದ ರೊಕ್ಕ ನಾ ಹಂಗೆ ಇಟ್ಕೊಂಡೇನು ಅದಕ್ಕಂತೇಳಿ. ಯಾಕೆ ಖರ್ಚು ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ಹಿಂತಿ ಕೈ ಸಿಕ್ಕೋಬಾರ್ದು ಅಂತೇಳಿ ಅದಕ್ಕೆ ಆ ರೊಕ್ಕನ ಕೊಡ್ತೇನೆ ನಾನು ನಮ್ಮ ಅವ್ಗೆ. ಏನು ಮಾತಾಡಿದ್ರು ತಪ್ಪು ತಿಳ್ಕೊಂತೀರಪ್ಪ. ಆತಾಗ ನಾನು ಅಂದೇನ ನೀವು ದುಡಿಯತ್ತಿಲ್ಲ ನಾ ದುಡಿತಾ ಇದ್ದೇನೆ ಅಂತೇಳಿ. ಹೊಲ ಐತಿಲ್ಲ ನಿಮ್ದು? ಹೊಲ ಆಯ್ತು ಇಲ್ಲಂತ ಯಾರಂದ್ರು? ಹೊಲ ಐತಿ, ಆದ್ರೆ ಈ ಸದ್ಯಕ್ಕೆ ಅಡಿಕೆದೆಲ್ಲ ತಗ್ಸೇನೆ ಬೇರೆ ಹಾಕಿಸ್ಬೇಕಾ? ನಂದು ಒಂಥರ ಬೇರೆ ಅದು ಏನೋ ಒಂದು ಇದು ಕಮಿಟ್ಮೆಂಟ್. ಅದು ಹೋಗ್ಲಿ ಬಿಡು, ನಿನ್ನ ಜೋಡಿ ಮಾತಾಡಿ ಉಪಯೋಗಿಲ್ಲ. ಈಗ ಎದಕ್ಕೆ ಏನಾತೀಗ? ಏನಿಲ್ಲ, ನೀವು ಬರೇ ಯಾಕೆ ಇತ್ತಿತ್ತಾಗ ಒಂಥರ ಮಾತಾಡ್ತೀರಪ್ಪ. ನೀನು ಮಾಡಾತಿ ಹಂಗೆ ಏನು? ನೀನು ಮಾಡ್ತಾ ಇದ್ದಿ, ನಾನು ದುಡಿತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ. ನೋಡು ಎಲ್ಲ ಟೈಮ್ನಾಗೂ ಅತೀದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸರೋಜತ್ಗೆ ಹೇಳಿದ್ದು ಸರಿಯಾಗಿ ಐತಿ. ಹೌದು, ನಾನೇ ಒಬ್ಬಕ್ಕೆ ನೋಡ್ಕೊತೀನಿ ಅಂತ ಏನಾರು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟೆ ನಾನು. ಅವರು ನೋಡ್ಕೊಲಿ ಅಂತ ಹೇಳಿದ್ರು, ಅದ್ರಾಗ ಏನು ತಪ್ಪೈತಿ? ಅದೇ ರೀ, ನಿಮ್ಮ ಅತ್ತಿಗೆ ಮುಂದೆ ಏನು ಗೊತ್ತನ, ಆಕಿ ಮಸ್ತ್ ಉಳ್ಕೊಂಡ್ಬಿಟ್ಲು, ಆರಾಮ್ ದುಡಿತಾ ಇದ್ದಾಳ, ಆರಾಮ್ ಫ್ರೀ ಆಗದಾಳ. ಆಕಿ ಫ್ರೀಯಾಗಿ ಇರಬಾರ್ದು, ಅದು ಅವ್ರಿಗೆ ಮೇನ್ ಇಂಟೆನ್ಷನ್. ಯಾಕ ಅವ್ರು ಇಷ್ಟು ದಿನ ನಮ್ಮವ್ನ ನೋಡ್ಕೊಲಿಲ್ಲನ? ಅವರು ಫ್ರೀ ಆಗಿರ್ಬೇಕಂತ ವಿಚಾರ ಮಾಡಿದ್ರೆ ನಮ್ಮವ್ನ ಯಾರು ನೋಡ್ಕೊಂತಿದ್ರು? ಮದುವೆಯಾಗಿ ಬಂದಾಗಿಂದ ಅವರು ಯಾವತ್ತೂ ನಮ್ಮವ್ಗೆ ಏನು ಬೇಜಾರು ಮಾಡಿಲ್ಲ ಗೊತ್ತನ. ಚೆನ್ನಾಗೇ ನೋಡ್ಕೊಂತ ಇದಾರ ಅವ್ರು. ಈಗ ನೀ ಬಂದ್ಮೇಲೂ ಅಷ್ಟೇ ಸುಮ್ಮನೆ ನೋಡ್ಕೊಂತ ಇದಾರ ಅವ್ರು. ಈಗ 2-3 ವರ್ಷ ಆಯ್ತು ನಿನ್ನ ಮದುವೆಯಾಗಿ. ಅವ್ರು ಏನಾರು ಅಂದಾರನ? ಏನೂ ಅಂದಿಲ್ಲ. ಈಗ ಅವ್ರಿಗೂ ಯಾಕೋ ಕೆಲಸ ಭಾಳ ಆಗ್ತೈತಿ, ಸೊಸಿ ಬಂದಾಳ, ಹಂಗಾಗಿ ಬೇಡ ಎಲ್ಲ ನನಗೆ ಮಾಡೋಕ್ಕಾಗಲ್ಲ, ಆಕಿನ ನೋಡ್ಕೊಲಿ ಅಂತ ಹೇಳಿದ್ರು. ಅದ್ರಾಗ ಏನು ತಪ್ಪೈತಿ? ಅಲ್ಲ ನೀವೇನು ಪರ್ಮನೆಂಟಾಗಿ ಇಲ್ಲೇ ಇದ್ದು ಬಿಡ್ಲಿ ಅಂತ? ಪರ್ಮನೆಂಟಾಗಿ ಇದ್ರೆ ಮಾಡಾಕೋರ ಯಾರು? ಅದೇನು ಮಾಡಾಕದ್ ಅಂತ ಬಡ್ಕೋತೀರ ಏನು? ಒಂದು ದವಾಖಾನೆಗೆ ಇದು ನೋಡ್ಕೊಳಕ್ಕೂ ತ್ರಾಸ ನಿಮಗೆ. ಕಡೆಗೆ ನಮಕ್ ಹ್ಞೂ ಅಂತಂದ್ಲು. ಅಲ್ಲ ಏನು ತಿಂತತಿ ಬೇಕತ್ತಲ್ಲ ಪಾಪ, ಒಂದು ರೊಟ್ಟಿ ಒಂದು ಮೆತ್ತಗೆ ಒಂದಿಟ್ಟು ಅನ್ನ ಏನಾರು ಒಂದು ತಟ್ಟಕ್ಕೆ ತಿಂತತಿ, ಅದನ್ನೂ ತ್ರಾಸ ನಿಮಗೆ ಮಾಡೋಕ್ಕಾಗತ್ತಾಗ. ಬಿಡು ಹೋಗ್ಲಿ, ಈಗ ಒಲ್ಲೆಂದಿ ಇಲ್ಲ ಸುಮ್ಮನಿರು. ಬಡ ತಿಕ್ಕೊಂಬಾ, ಬಾಂಡೆ ನೋಡಲ್ಲಿ ಬಿಸಿಲಾಗ ಒಣಗಾಕತ್ತಾವು. ತಿಕ್ತೀನಿ ನಾನು. ಮನೆಗೆ ಸಾಕಾಗಿ ಹೋಗೈತದ, ಬಾಂಡೆ ಬೇರೆ ತಿಕ್ಬೇಕು. ಕೆಲಸ ಇಷ್ಟಕೊಂಡ ಇರ್ತೈತಿ, ಮತ್ತು ಮ್ಯಾಗ ಇವ್ರ ಮಾತು ಬೇರೆ ಕೇಳಬೇಕು.